ಓಕೆನಾ ಸರ್, ಹೇಗೆ ಅನಿಸ್ತದೆ ಸಿನಿಮಾ? ಶಾಕಾಹಾರಿ. ಆ, ನನಗೆ ಆ್ಯಕ್ಚುಲಿ ನಾನು ಈ ಥರದ ಸಿನಿಮಾಗಳ ಪ್ರೇಮಿ. ನಾನು ಆ್ಯಕ್ಚುಲಿ ಎಲ್ಲಿ ಆದ್ರೂ ಕೂಡ ಈ ಜಾನರಿನ ಸಿನಿಮಾನ ಹುಡ್ಕೊಂಡು ಹೋಗಿ ನೋಡೋವಂಥವನು. ಈ ಈ ಈ ಜಾನರ್ ಫ್ಯಾನ್ ನಾನು. ಸೊ ನನಗೆ ನಿಜವಾದ ಒಳ್ಳೆ ಊಟ ಕೊಟ್ರಿ ನೀವು ಅಂತಂದರೆ ತಪ್ಪಾಗಲ್ಲ. ಈ ಥರದ ಕತೆ ಹೆಣೆಯೋದನ್ನು ಕೂಡ ಸುಲಭ ಏನಲ್ಲ. ಫಸ್ಟ್ ಎಲ್ಲ ಸಿಕ್ಕುಗಳನ್ನು ಉಟ್ಕೊಂಡೋಗಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಅಥವಾ ಅವರ ಒಂದೊಂದು ಘಟ್ಟದಲ್ಲಿ ಅದನ್ನು ಓಪನ್ ಮಾಡ್ತಾ ಹೋಗುವಂಥದ್ದು ಇದೆ ಗೊತ್ತಾ. ನಿಜಕ್ಕೂ ಇವರು ಶೋಲ್ಡ್ರ್ ಮೇಲೆ ಇರುವಂಥ ಭಾರ ಅದು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂತಂದರೆ ನಿಜಕ್ಕೂ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಎಡ್ಜ್ ಆಫ್ ದಿ ಸೀಟ್ ಅಂತ ಅನ್ನೋದು ಒಂದು ವರ್ಡ್ ಏನಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಸೂಕ್ತವಾಗಿರುವಂಥದ್ದು. ಅವರ ಮೊದಲನೇ ಪ್ರಯತ್ನದಲ್ಲೇ ಈ ಥರದೊಂದು ಕಷ್ಟಕರವಾದಂಥ ಒಂದು ಸಿನಿಮಾನ ಎತ್ಕೊಂಡಿರುವಂಥದ್ದು, ಈ ಥರದೊಂದು ಪ್ರಾಜೆಕ್ಟನ್ನು ಎತ್ಕೊಂಡಿರುವಂಥದ್ದು ಇವರಿಗೆ ಇರುವಂಥ ಶಕ್ತಿನ ತೋರಿಸ್ತಾ ಇದೆ. ಈ ನಾವೇನು ಹೇಳ್ತೀವಿ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಏನಿದೆಯಲ್ಲ, ಸೊ ಅದಕ್ಕೆ ಬಹಳ ಸೂಕ್ತವಾಗಿರುವಂಥ ಒಂದು ಜನ್ರೇಷನ್ನು ಬರ್ತಾ ಇದೆ ಅಂತ ಅನ್ನೋದಕ್ಕೆ ಒಬ್ಬ ಕನ್ನಡಿಗನಾಗಿ, ಕನ್ನಡದ ಕಲಾವಿದನಾಗಿ ಅಷ್ಟೇ ಹೆಮ್ಮೆ ಆಗ್ತಾ ಇದೆ. ಈ ತಂಡಕ್ಕೆ ಇನ್ನೂ ಅತಿ ಹೆಚ್ಚು ಈ ಥರದ ಪ್ರಯತ್ನಗಳನ್ನ ಮಾಡುವಂಥ ಈ ಪತ್ರಿಕೆಯಲ್ಲಿ ಇನ್ನೂ ಬೇಜಾನ್ ಇದೆ ಅಂತ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ. ಈ ಸಿನಿಮಾ ಇವರಿಗೆ ಒಂದು ಟ್ರೈಲರ್ ಇದು ಆ್ಯಕ್ಚುಲಿ. ಇನ್ನೂ ಮುಂದೆ ಬರುವಂಥ ಅವರ ಪ್ರಯತ್ನಕ್ಕೆಲ್ಲನೂ ಕೂಡ ಈ ಥರದ್ದು ನಾನೇ ಒಬ್ಬ ಆಡಿಯನ್ ಆಗಿ, ಒಬ್ಬ ಸಿನಿಮಾ ಫ್ಯಾನ್ ಆಗಿ ಕಾಯ್ತಾ ಇರ್ತೀನಿ ನಾನು. ಒಳ್ಳೆಯದಾಗಲಿ. ಆಮೇಲೆ ಕಲಾವಿದರುಗಳ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡಬೇಕು. ರಂಗಣ್ಣ ರಘು ಸರ್ ಅವರ ಸುಮಾರು 100 ಸಿನಿಮಾಗಳನ್ನ ನೋಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಅವರನ್ನು ಬೇರೆ ಥರದಲ್ಲಿ ತೋರಿಸ್ಬೇಕು ಅಂತ ಅನ್ನುವಂಥದ್ದು ಇದೆ ಗೊತ್ತಾ. ಅದು ಎಲ್ಲ ಇಡೀ ಕಲಾವಿದರ ತಂಡಕ್ಕೆ ಮತ್ತು ತಾಂತ್ರಿಕ ತಂಡ, ಇದು ಸಿನಿಮಾದ DOP ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಾವು ಒಂದೊಂದೇ ಹೆಸರಿಸ್ತಾ ಹೋದ್ರೂ ಕೂಡ ಹಿಂಗೆ ಟಿಕ್ ಮಾಡ್ತಾನೆ ಹೋಗಬೇಕು. ಶಾಕಾಹಾರಿ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಒಂದು ತುಂಬ ಅದ್ಭುತವಾದಂಥ ಪ್ಲಾಟ್ ಇರುವಂಥ, ಪ್ರಯತ್ನವಿರುವಂಥ ಸಿನಿಮಾ ಇದು. ಈ ಥರದ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು ಅಂತನ್ನುವಂಥದ್ದು ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಒಂದು ಹೊಸ ಪ್ರಯತ್ನವನ್ನು ಕಲಾವಿದರುಗಳನ್ನ, ಕನ್ನಡಾಭಿಮಾನಿಗಳು ಬಹಳ ನೀಟಾಗಿ ಅವರನ್ನು ಆಯಿಸ್ತಾ ಇರುವಂಥದ್ದು ಗೊತ್ತು. ಆ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಶಾಕಾಹಾರಿ ಸರ್. ಒಳ್ಳೆಯ ಶರಣ್ ಸರ್ ಹೇಳಿದ್ರು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರು. ಬಟ್ ನನಗೆ ಫಸ್ಟ್ ಅನ್ಸಿದ್ರೆ ತುಂಬ ಒಂದು ಬೋಲ್ಡ್ ಅಟೆಂಪ್ಟ್ ಇದು ಮಾಡಿರೋದು ಅವರು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂದರೆ ಈಸಿನೇ ಅಲ್ಲ ಅದು ಪಿಕ್ಚರ್. ಯಾಕಂತಂದರೆ ಲೊಕೇಶನ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಕ್ಯಾರೆಕ್ಟರ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನಿಮ್ಗೆಲ್ಲಾನು ಜಸ್ಟಿಫೈ ಮಾಡಬೇಕು, ಚೆನ್ನಾಗೂ ಕಾಣಿಸ್ಬೇಕು, 2-4 ಗಂಟೆ ಹಿಡಿದಿಡಬೇಕು ನಾವು. ಯಾಕಂದರೆ ಒಂದು ಊರಲ್ಲಿ, ಒಂದು ಜಾಗದಲ್ಲಿ, ಅದ್ರ ಸುತ್ತಮುತ್ತನೇ ನಡೀತಾ ಇರೋದು ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ. ಇವತ್ತು ಆಡಿಯನ್ಸ್ ಎಲ್ಲ 10 ಸೆಕೆಂಡ್ 20 ಸೆಕೆಂಡ್ಗೆ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಸೊ ಅಂಥದ್ದು ಐ ಥಿಂಕ್ ಡೈರೆಕ್ಟರ್ ಆ್ಯಂಡ್ DOP ಫಸ್ಟ್ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ 2-4 ಗಂಟೆ ನಾನು ಆ ಲೊಕೇಶನ್ ನೋಡ್ತಾ ನಾವು ಅಲ್ಲಿ ಕೂತಿದ್ದೀವಿ, ನಾವು ಹೋಟ್ಲಲ್ಲಿದ್ದೀವಿ ಅನ್ನೋ ಥರ ನಮ್ಮ ಅದನ್ನ ಬಳಸ್ಕೊಂಡು ಆ ಫ್ರೇಮಿಂಗ್ಗಳು ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅದೇನು ಅವರು ಬರ್ಕೊಂಡಾಗಿಂದ ಹಂಗಿದೆಯೋ ಏನೋ, ಕ್ಯಾಸ್ಟಿಂಗ್ ಅಷ್ಟು ಅದ್ಭುತವಾದ ಕ್ಯಾಸ್ಟಿಂಗ್. ಅದು ಒಂದೇ ಒಂದು ಮಿಸ್ ಮ್ಯಾಚ್ ಆಗಲ್ಲ. ರಘುವಣ್ಣನ ಬಗ್ಗೆ ಹೇಳೋದೇ ಅಲ್ಲ, ಹೀಸ್ ಪ್ರೂವ್ಡ್ ಇಟ್ ಸೋ ಮೆನಿ ಟೈಮ್ಸ್. ಬಟ್ ಅವರು ಒಂದು ಇಡೀ ಒಂದು ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ಕೊಂಡು ಹಂಗೆ ಬರ್ತಾ ಇದ್ರೆ, ಜೊತೆಗೆ ಹಿಡನ್ ಜೆಮ್ಸ್ ಥರ ಒಂದಷ್ಟು ಅದ್ಭುತವಾದ ಕ್ಯಾರೆಕ್ಟರ್ಗಳು, ಒಬ್ಬ ವ್ಯಕ್ತಿ ಒಂದು ಹುಚ್ಚಿನ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ, ಅವನು ಕೂಡ ರಿಜಿಸ್ಟರ್ ಆಗ್ತಾನೆ ನಮ್ಮ ಲಾಸ್ಟ್ ಬರೋ ತನಕ. ಅಂದರೆ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದಾರೆ ಈ ಪಿಕ್ಚರ್ನಲ್ಲಿ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಅದು ಇಡೀ ಡೈರೆಕ್ಷನ್ ಟೀಮಿಂದ ಹಿಡಿದು ಅವ್ರ ಇಡೀ ರೈಟಿಂಗ್ ಟೀಮ್ಗೆ ಅದು ಹೋಗುವಂಥ ಕ್ರೆಡಿಟು. ಆ್ಯಂಡ್ ಈ ಥರ ಸಿನಿಮಾಗೆ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಮ್ಯೂಸಿಕ್. ಅದೇ ನಿಮ್ಗೆ, ಯಾಕಂದರೆ ಎಷ್ಟೊಂದು ಕಡೆ ಸೈಲೆನ್ಸ್ ಇರುತ್ತೆ, ಡೈಲಾಗ್ಸ್ ಇರಲ್ಲ, ಮ್ಯೂಸಿಕಲ್ ಡೈಲಾಗ್ ಹೇಳ್ತಾ ಇರ್ತದೆ, ಅವ್ರು ಹೇಳ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ ಮ್ಯೂಸಿಷಿಯನ್. ಸೊ ಆ ಥರ ಕೂಡ ಒಂದು ಹೊಸ ಪ್ರತಿಭೆ. ಎಷ್ಟು ಕಡೆ ನಮಗೆ ಅವ್ರ ಮುಖಾಂತರ ಆ ಸೀನ್ನ ಕನ್ವೆ ಮಾಡ್ತಾ ಹೋಗ್ತಾರೆ. ಸೊ ಐ ಥಿಂಕ್ ಅದೆಲ್ಲನೂ ಹೊಸಬ್ರು, ಹೊಸ ತಂಡ, ಒಂದು ಹೊಸ ಎನರ್ಜಿ ಇದ್ದಾಗ ಅದೆಲ್ಲ ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಶಾಕಾಹಾರಿ ಒಂದು ಅದ್ಭುತವಾದ ಅಟೆಂಪ್ಟು. ಆ್ಯಂಡ್ ನನಗೆ ಇವ್ರದ್ದು ಪಾತ್ರ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಓಕೆ, ನಿಮ್ಗೆ ಅಷ್ಟೊಂದೆಲ್ಲ ಓಡಾಡ್ಕೊಂಡು ಅಲ್ಲಿ ಬಾ ಇಲ್ಲೂ ಬಾ ಫೈಟ್ ಮಾಡು, ಡ್ಯಾನ್ಸ್ ಮಾಡೋ ಅನ್ನೋದೆಲ್ಲ ಬೇರೆ. ಒಂದೇ ರಿಸ್ಟ್ರಿಕ್ಟೆಡ್ ಜಾಗಗಳಲ್ಲಿ ಅಲ್ಲೇ ಇದ್ಕೊಂಡು ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲೇ ನಿಮ್ಗೆ ಕನ್ವೆ ಮಾಡಿಕೊಂಡು ಏನು ಟಫ್ ಇದೆ ಅಂತಂದರೆ, ಇವೆಲ್ಲರೂ ಐತೆ ಅದೇನು ವರ್ಕ್ಶಾಪ್ ಮಾಡಿದಾರೋ ಅಥವಾ ಏನು ಇವುಗಳು ಅಷ್ಟು ಅದ್ಭುತವಾಗಿ ಕತೆ ಒಳಗೆ ಟ್ರಾವೆಲ್ ಮಾಡಿದ್ರೆ ಗೊತ್ತಿಲ್ಲ, ಆ ಪಾತ್ರವಾಗಿ ಜೀವಿಸ್ಬಿಟ್ಟಿದ್ದಾರೆ ಇಡೀ ಸಿನಿಮಾ. ಐ ಥಿಂಕ್ ಐ ಶುಡ್ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಬಟ್ ಫಾರ್ ಮೀ ಈ ಥರದ್ದು ಒಂದು ಕಥೆಯನ್ನು
ಕನ್ವೆ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಗೆ ಫಸ್ಟ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಈಸಿನೇ ಅಲ್ಲ ಸರ್, ಏನು ಸರ್ ಫೈಟ್ ಬರಲ್ಲ, ನಮಗೆ ಇನ್ನೊಂದು ಬರಲ್ಲ, ಸಾಂಗ್ ಎಲ್ಲ ಸಿಚುವೇಶನಲ್ಲಿ ಹೋಗ್ತಾ ಇರುತ್ತೆ, ಕನ್ವಿನ್ಸ್ ಮಾಡೋದೇ ಕಷ್ಟ. ನಾನು ಡೈರೆಕ್ಟರ್ ಹೇಳ್ತೀನಿ ಕೇಳಿ, ಈ ಥರ ಕಥೆಗಳನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಆಗುತ್ತೆ ನಿಮಗೆ. ಅದು ಹೊಸ 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 ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದು, ಕನ್ನಡಕ್ಕೆ ಹೊಸ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದು. ಪ್ರೊಡ್ಯೂಸರ್ ಅಂಥವ್ರು ಅವ್ರಿಗೂ ಒಂದು ಟೇಸ್ಟ್ ಇರಬೇಕು. ಸೊ ಹಂಗಾಗಿ ನನ್ನ ಪ್ರೊಡಕ್ಷನ್ ಟೀಮ್ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೆ ಪಿಕ್ಚರ್ ಇನ್ನೂ ಚೆನ್ನಾಗಾದರೆ ಈ ಥರದ ಇನ್ನೊಂದು ಅಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋ ಧೈರ್ಯ ಅವ್ರಿಗೂ ಬರುತ್ತೆ. ಸೊ ಹಾಗಾಗಿ ಈ ಪಿಕ್ಚರ್ ಚೆನ್ನಾಗಾಗಬೇಕು. ಇದು ಈ ಶಾಕಾಹಾರಿ ಈ ತಂಡಕ್ಕೆ ಅಂತಲ್ಲ, ಈ ಥರ ಆಲೋಚನೆ ಮಾಡ್ತಾ ಇರೋಂಥ ಎಷ್ಟೋ ತಂಡಗಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂದರೆ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ. ಸೊ ಆಲ್ರೆಡಿ ಒಳ್ಳೆ ಟಾಕ್ ಇದೆ, ಆಲ್ರೆಡಿ ಚೆನ್ನಾಗಾಗ್ತಿದೆ. ಸೆಕೆಂಡ್ ವೀಕ್ ಕಂಪ್ಲೀಟ್ ಮಾಡಿ ಥರ್ಡ್ ವೀಕಲ್ಲಿ ಸಿನಿಮಾ ಓಡ್ತಾ ಇದೆ. ಸ್ಟಿಲ್ ಇದರ ಲಾಟ್ ಆಫ್ ಶೋಸ್ ರನ್ನಿಂಗ್. ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಕ್ ಎಲ್ಲನೂ ನಾನು ಶೋಸ್ ಜಾಸ್ತಿ ಮಾಡಿಕೊಂಡು ಐ ಥಿಂಕ್ ಎಲ್ಲ ಆಡಿಯನ್ಸು ಇದನ್ನು ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಫೀಲ್ ಮಾಡ್ತೀನಿ. ಆ್ಯಂಡ್ ಸಂದೀಪ್, ಗ್ರೇಟ್ ಜಾಬ್, ವೆರಿ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.